ಪ್ರಿಯರಾದವರೇ, ಕರ್ತನ ಕೃಪೆಯು ನಿಮ್ಮೊಂದಿಗಿದ್ದು ನಿಮ್ಮನ್ನು ಇಂದು ಆಶೀರ್ವದಿಸಿ ಮುನ್ನಡೆಸಲಿ. ಇಂದು ಕರ್ತನು ನಿಮಗೆ ಮೇಲುಗಳನ್ನು ಅನುಗ್ರಹಿಸುವನು. ಯಾವುದೋ ಮೇಲನ್ನು ನೀವು ಎದುರು ನೋಡುತ್ತಾ ಇದ್ದೀರಲ್ಲ, ಆ ಮೇಲನ್ನು ಯೇಸು ನಿಮಗೆ ಅನುಗ್ರಹಿಸುವನು. ನಂಬಿಕೆಯಿಂದ ನಿರೀಕ್ಷೆಯಿಂದ ಇದ್ದರೆ ಮಾತ್ರವೇ ಅದ್ಭುತಗಳನ್ನು ಕಾಣಲು ಸಾಧ್ಯ. ಸರಿ, ಸ್ಥಳವನ್ನು ನೋಡುತ್ತೀರಲ್ಲ, ಇದು ಹೇಗಿದೆ? ಚಿಕ್ಕ ಒಂದು ಬೀದಿಯ ಹಾಗೆ ಕಾಣುತ್ತಾ ಇದೆಯಾ? ಇದು ಕೇರಳ ರಾಜ್ಯದಲ್ಲಿ ಕೊಚ್ಚಿನಲ್ಲಿ ಇರುವಂತ ಜೂಯಿಷ್ ಸ್ಟ್ರೀಟ್, ಯಹೂದ್ಯರ ಬೀದಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಇಲ್ಲಿ ಯಹೂದ್ಯರು ವಾಸವಾಗಿದ್ದರು. ಯಹೂದ್ಯರ ಸಭಾ ಮಂದಿರ ಈಗಲೂ ಕೂಡ ಇಲ್ಲಿ ಇದೆ. ಕೆಲವು ಯಹೂದಿ ಕುಟುಂಬದವರು ಈಗಲೂ ಕೂಡ ಇಲ್ಲಿ ವಾಸವಾಗಿ ಇದ್ದಾರೆ. ಇದು ಆ ಕಾಲದಲ್ಲೇ ಇದ್ದಂತ ಅಂಗಡಿ ಬೀದಿಯಾಗಿದೆ. ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಇಲ್ಲಿ ಅನೇಕ ಅಂಗಡಿಗಳು ಇವೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ? ಕೀರ್ತನೆಗಳು 121 7ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು. ಯಾವುದೋ ಒಂದು ಕೇಡು ನಿಮ್ಮನ್ನು ಆವರಿಸಿಕೊಂಡಿರುವ ಹಾಗೆ ನಿಮಗೆ ಅನಿಸುತ್ತಾ ಇದೆಯಾ? ನಿಮ್ಮ ಮನೆಯಲ್ಲಿ ನೀವು ವಾಸವಾಗಿರುವಂತಹ ಸ್ಥಳದಲ್ಲಿ ಸುತ್ತಲೂ ದುಷ್ಟ ಮನುಷ್ಯರು, ಹೊಟ್ಟೆ ಕಿಚ್ಚುಳ್ಳಂತ ಮನುಷ್ಯರು ನಿಮ್ಮನ್ನು ಆ ಜಾಗದಿಂದ ಹೊರಡಿಸಬೇಕು, ಆ ಜಾಗವನ್ನು ಕಿತ್ತುಕೊಳ್ಳಬೇಕು, ಆ ರೀತಿಯ ಅನೇಕ ಕೇಡುಗಳು. ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮನ್ನು ಹೊರಡಿಸಬೇಕು, ನಿಮ್ಮನ್ನು ಡಿಪ್ರಮೋಟ್ ಮಾಡಬೇಕು, ಅಡಗಿಸಬೇಕು, ಕೇಡನ್ನು ಮಾಡುವಂತಹ ಜನರು. ನೀವು ಬಿಸ್ನೆಸ್ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಬಿಸ್ನೆಸ್ ಅನ್ನೆಲ್ಲ ನಷ್ಟಪಡಿಸಬೇಕು, ಆ ರೀತಿ ನಿಮ್ಮನ್ನು ಆ ಜಾಗದಿಂದಲೇ ಹೊರಡಿಸಬೇಕೆಂಬುದಾಗಿ ಯೋಚಿಸುವಂತಹ ಜನರು, ದುಷ್ಟ ಮನುಷ್ಯರು, ಕೇಡನ್ನು ಮಾಡುವಂತಹ ಮನುಷ್ಯರು ಎಲ್ಲೆಡೆ ಇರುತ್ತಾರೆ. ನಮ್ಮ ಜೀವಿತಗಳಲ್ಲಿ ಸಂಬಂಧವೇ ಇಲ್ಲದ ಕೆಲವರು ಕೇಡು ಮಾಡೋದಕ್ಕೆ ಬರುತ್ತಾರೆ. ನೋಡಿದ್ದೀರಾ? ನಮಗೆ ಆಶ್ಚರ್ಯ, ಅವರಿಗೂ ನಮಗೂ ಏನು ಸಂಬಂಧ, ನಮಗೆ ಯಾಕೆ ಹೀಗೆ ಮಾಡುತ್ತಾರೆ ಅನಿಸುತ್ತದೆ. ಆ ರೀತಿ ಜನರು ಇದ್ದಾರೆ. ನಾವು ನಾಲ್ಮಾಡಿಯಲ್ಲಿ ಸೇವೆ ಮಾಡುತ್ತೇವೆ. ಹಾಗಾಗಿ ಕೆಲ ಪೊಲೀಸ್ ಅಧಿಕಾರಿಗಳು, ಕೆಲ ಬೇರೆ ಅಧಿಕಾರಿಗಳೆಲ್ಲ ವಿಚಾರಿಸುವುದಕ್ಕೆ ಬರುತ್ತಾರೆ. ಏನ್ ಸಾರ್ ಎಂದು ಕೇಳಿದರೆ ವಿರೋಧವಾಗಿ ಪೆಟಿಷನ್ ಹಾಕುತ್ತಿದ್ದಾರೆ. ಆದರೆ ನೋಡಿ, ಎಲ್ಲವೂ ಕೂಡ ಸರಿಯಾಗಿದೆ, ಕರೆಕ್ಟ್ ಆಗಿದೆ ಸರ್ ಎಂಬುದಾಗಿ ಹೇಳಿ ಹೋಗಿಬಿಡುತ್ತಾರೆ ಅಷ್ಟೇ. ಯಾಕೆಂದರೆ ತಪ್ಪು ಮಾಡಿದರೆ ತಾನೇ ಕಂಪ್ಲೇಂಟ್ ಆಗುವುದು, ಕೇಸ್ ಆಗುವುದು. ಆದರೆ ಅವರೆಲ್ಲವನ್ನು ನೋಡಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಮತ್ತೆ ಯಾಕೆ ಹೀಗೆ ಮಾಡುತ್ತಾರೆ ಅಂದರೆ ಹೊಟ್ಟೆ ಕಿಚ್ಚು. ಏನ್ ಮಾಡುವುದು? ಅವರು ಯಾರೆಂದೇ ತಿಳಿಯದು. ಅವರ ಕೆಲಸ ಮತ್ತೊಬ್ಬರಿಗೆ ಕೇಡನ್ನು ಮಾಡುತ್ತಿರುವುದು. ಆ ರೀತಿಯಾದ ಕೆಲ ಜನರು ಇದ್ದೇ ಇರುತ್ತಾರೆ. ಆದರೆ ದೇವರು ಎಲ್ಲ ಕೇಡುಗಳಿಗೂ ತಪ್ಪಿಸಿ ಕಾಪಾಡುವವರು. ನಾನು ಹಾದು ಬಂದ ಸೇವೆಯ ಮಾರ್ಗದಲ್ಲಿ ಎಷ್ಟು 45 ವರ್ಷಗಳ ಮೇಲೆ ಆಯಿತು. ಕೇಡನ್ನು ಮಾಡಲು ಎಷ್ಟೋ ಜನ ಪ್ರಯತ್ನಿಸಿದರು. ಹೌದು, ಕೊಲೆ ಮಾಡೋದಕ್ಕೆ ಪ್ರಯತ್ನಿಸಿದರು, ತಡೆ ಮಾಡೋದಕ್ಕೆ ಪ್ರಯತ್ನಿಸಿದರು, ಅನೇಕ ಕೇಸ್ಗಳನ್ನು ಹಾಕಿದರು, ಅಧಿಕಾರಿಗಳನ್ನು ಪ್ರೇರೇಪಿಸಿ ಬಿಟ್ಟರು, ಬೆದರಿಸಿ ನೋಡಿದರು, ಎಷ್ಟೋ ವಿಧದ ಕೇಡುಗಳು. ಆದರೆ ಯಾವುದರಲ್ಲೂ ಕರ್ತನು ನಮ್ಮನ್ನು ಕೈ ಬಿಡಲಿಲ್ಲ. ಅವರು ನಮಗೆ ಕೇಡನ್ನುಂಟು ಮಾಡದಂತೆ ಆತನೇ ಕಾದುಕೊಂಡನು. ಇದುವರೆಗೂ ಕಾದುಕೊಂಡನಲ್ಲ, ಇನ್ನು ಮುಂದೆಯೂ ಕಾದುಕೊಳ್ಳುವನು. ನಿಮ್ಮ ಜೀವಿತದಲ್ಲೂ ನಡೆದಿದೆ ಅಲ್ಲವಾ? ನಿಮಗೆ ಎಷ್ಟೋ ಕೇಡುಗಳು ಬಂದವು, ಆದರೆ ದೇವರು ತಪ್ಪಿಸಿದರಲ್ಲವ, ಇನ್ನು ಮುಂದೆಯೂ ಕಾಪಾಡುವರು. ಮತ್ತ್ಯಾಕೆ ಭಯಪಡುತ್ತೀರಿ? ಯಾವುದೋ ಒಂದು ಪರಿಸ್ಥಿತಿ ಕೇಡುಂಟಾಗುವಂತೆ ಕಾಣುತ್ತಾ ಇದೆಯಾ? ಕರ್ತನು ನಿಮ್ಮನ್ನು ಎಲ್ಲ ಕೇಡುಗಳಿಗೂ ತಪ್ಪಿಸಿ ಕಾಪಾಡುವನು. ಕರ್ತನ ಸುರಕ್ಷತೆ ಇರುವಾಗ ಯಾಕೆ ಭಯಪಡಬೇಕು? ಕರ್ತನಿಟ್ಟಿರುವಂತಹ ಬೇಲಿಯವರೆಗೂ ಆ ಕೇಡುಗಳು ಬರುವಂತೆ ಕಾಣುತ್ತದೆ. ಭಯಪಡಬೇಡಿರಿ, ಅದು ಅಲ್ಲಿಯೇ ಸ್ಟಾಪ್ ಆಗುತ್ತದೆ. ಇಷ್ಟು ಮಾತ್ರ ಬರಬಹುದು, ಮೀರಿ ಬರಬಾರದು. ಸ್ಟಾಪ್ ಎಂಬುದಾಗಿ ಕರ್ತನು ನಿಲ್ಲಿಸಿ ಬಿಡುವನು. ಅದನ್ನು ಮೀರಿ ನಿಮ್ಮ ಹತ್ತಿರಕ್ಕೆ ಬರುವುದಕ್ಕಾಗದು. ದೂರದಿಂದ ನಿಮ್ಮನ್ನು ಬೆದರಿಸಿ ನೋಡುತ್ತಾರೆ. ಕೆಲವರು ಅಡಗಿಕೊಂಡಿದ್ದು ಬೆದರಿಸಿ ನೋಡುವರು. ನೇರವಾಗಿ ಬರುವುದಕ್ಕೆ ಭಯ, ಅಡಗಿಕೊಂಡಿದ್ದು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕು. ಅಂತಹ ವ್ಯಕ್ತಿಗಳು ಇರುತ್ತಾರೆ. ನಿಮ್ಮ ಜೀವಿತದಲ್ಲಿ ಕೂಡ ಇದ್ದಾರೆ ಅಲ್ಲವಾ? ಯಾವುದಕ್ಕೂ ಅಂಜಬೇಡಿ, ಭಯಪಡಬೇಡಿರಿ. ಯಾರು ನಿಮಗೆ ಕೇಡು ಮಾಡುವುದಕ್ಕೆ ಕರ್ತನು ಬಿಡುವುದಿಲ್ಲ. ಆತನು ದೂತರನ್ನು ಇಟ್ಟು ನಿಮ್ಮನ್ನು ಕಾಪಾಡುವನು, ನಿಮಗೆ ಬೇಲಿ ಹಾಕಿ ಕಾಪಾಡುವನು. ನಿಮಗಾಗಿ ಶಿಲುಬೆಯಲ್ಲಿ ರಕ್ತವನ್ನೇ ಸುರಿಸಿ ವಿಮೋಚಿಸಿದ್ದಾನಲ್ಲವ, ನಿಮ್ಮನ್ನು ಮುಟ್ಟುವುದಕ್ಕೆ ಬಿಡುವನ? ಎಲ್ಲ ಕೇಡುಗಳಿಗೂ ತಪ್ಪಿಸಿ ಕಾಪಾಡುವನು. ಆದ್ದರಿಂದ ಕೇಡು ಬರುತ್ತದೋ ಎಂಬುದಾಗಿ ನೀವು ಭಯಪಡಬೇಡಿರಿ. ರೋಗ ಬರುತ್ತದೆ, ಈ ರೀತಿ ಆಗಿಬಿಡುತ್ತದೇನೋ ಎಂಬುದಾಗಿ ಭಯಪಡಬೇಡಿ. ರೋಗಗಳನ್ನು ಗುಣ ಮಾಡುವನು, ಸಮಸ್ಯೆಗಳನ್ನು ಮಾರ್ಪಡಿಸುವನು. ನೀವು ನಂಬುತ್ತೀರಾ? ಹೇಳಿರಿ, ದೇವರೇ, ನಿಮ್ಮ ಮಾತುಗಳನ್ನು ನಾನು ನಂಬುತ್ತೇನೆ. ಎಲ್ಲ ಕೇಡುಗಳಿಗೂ ತಪ್ಪಿಸಿ ನಮ್ಮನ್ನು ನೀವು ಕಾಪಾಡುತ್ತೀರಿ. ಈ ಮಕ್ಕಳಿಗೆ ಯಾವುದೇ ಕೇಡುಗಳು ಇದ್ದರೂ ಹಿಂದೆ ಯೇಸುವಿನ ನಾಮದಲ್ಲಿ ಅವುಗಳು ತೊಲಗಿ ಹೋಗಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.